ईश्वरः गुरु साक्षात् परब्रह्म तस्मै श्री गुरवे नमः श्री श्वेतवाह कल्पे कलियुगे जम्बूद्वीपे अस्मान् स्वस्ति विरति दुर्गाणि विश्वाः सामदेवो अतिदुरिताग्ने प्रत्याश्रितमेभ्यो नानाग्रन्थे जलम्बितः सर्वदेवानां धूमोऽयं प्रतिगृह्यतः दुःखलादूपस्य गन्धस्य मनोहरः चंद्रवनं तु देवा विद्यावनं देववनं देवा विश्वकर्मस्वर्णं तवाङ्गयो अयं मुहूर्तस्य मुहूर्तोऽस्तु सुप्रतिष्ठितमस्तु. ನನ್ನ ಹೆಸರು ದಯಾನಂದ ಸ್ವಾಮಿ ಅಂತ. ಈ ಸಿಂಹಾಸನ ಸಿನಿಮಾದ ನಿರ್ದೇಶಕ. ಈ ಸಿನಿಮಾ ಪೊಲಿಟಿಕಲ್ ಡ್ರಾಮಾ. ಇದು ಸಿನಿಮಾ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಯಾವ ರೀತಿ ಒಬ್ಬ ಕೂಲಿ ಮಾಡೋ ವ್ಯಕ್ತಿ ಯಾವ ರೀತಿ ಬೆಳೀತಾನೆ ಪೊಲಿಟಿಕಲ್ ಅನ್ನೋದನ್ನ ಸ್ಟೋರಿ ಮಾಡ್ಬೋದು. ಮಾಡಿದ್ದೀವಿ. ಗೋಸಿಗೆ ಅಂತ ಡೈಲಾಗ್ ರೈಟರ್ ಆಗಿದ್ದು. ಅದಾದಮೇಲೆ ನಾನು ಕೆಲವೊಂದು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ವರ್ಕ್ ಮಾಡಿದ್ದೀನಿ, ಅಸೋಸಿಯೇಟಾಗಿ ಮಾಡಿದ್ದೀನಿ. ಪೊಲಿಟಿಕಲ್ ಬ್ಯಾಲೆನ್ಸ್ ಅದು ಒಂದು ಸಾಮಾನ್ಯ ವ್ಯಕ್ತಿ ಯಾವ ರೀತಿ ರಾಜಕೀಯದಲ್ಲಿ ಇಳಿದು ಬೆಳೀತಾನೆ ಅನ್ನೋದನ್ನ ಸ್ಟೋರಿ ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ಸಿಂಹಾಸನ ಅಂದರೆ ಹಾಂ ಸರ್, ಅಂದರೆ ಒಂದು ಸಿಂಹಾಸನ ಸಿಂಹಾಸನ ಅಂದರೆ ಈಗ ಒಂದು ಕುರ್ಚಿನ ಯಾವ ರೀತಿ ತೊಗೋಬೇಕು ಅನ್ನೋದು ಇದೆಯಲ್ಲ, ಅದನ್ನು ಇಂಡಿಕೇಟ್ ಮಾಡ್ಕೊಂಡು ಆ ಪಾತ್ರಕ್ಕೆ ಅದೆಲ್ಲ ಸೂಟ್ ಆಗೋ ರೀತಿ ಒಂದು ಇಂಡಿಕೇಟ್ ಮಾಡ್ತಾರೆ. ಅಂದರೆ ಸಂಹಾರ ಅನ್ನೋದಕ್ಕಿಂತ ಪೊಲಿಟಿಕಲ್ ಅವ್ರು ಯಾವ ರೀತಿ ಇದ್ದಾರೆ ಈಗಿನ ವರ್ಷನ ಆ ರೀತಿ ತೋರಿಸ್ಕೊಂಡು ನರಸಿಂಹಸ್ವಾಮಿ ಅಂತ ಏನಿಲ್ಲ ಸರ್, ಅದು ಸಿಂಹ ಅಂತ ಇಟ್ಟಿದ್ದಾನೆ ಅಷ್ಟೇ. ಸಿಂಹ ಇಲ್ಲ ಸರ್, ಸಿ ಎಮ್ ಸರ್ ನಾರ್ಮಲ್ ಒಂದು ರಾಜಕೀಯದ ಹೊರತು ಬ್ಯಾಕ್ಗ್ರೌಂಡ್ ಬರುತ್ತೆ ಸರ್. MLA ಕ್ಯಾರೆಕ್ಟ್ರು ಕುರ್ಚಿಗೋಸ್ಕರ ಹೋರಾಟ ಸರ್. ಆರ್ಟಿಸ್ಟು ಚಂದ್ರು ಹೀರೋ, ಅವರು ರೇಷ್ಮಾ ಅವ್ರ ಹೀರೋಯಿನ್ನು, ಅರ್ಜುನ್ ಸ್ವರಾಗ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ಇನ್ನು ಸಣ್ಣಕಿ ಅವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಆಮೇಲೆ ರಾಮಚಂದ್ರ ರಾವ್ ಅಂತ ಒಬ್ಬರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಸಂಜಯ್ ಅಂತ ಮಾಡ್ತಾರೆ, ತಿಲಕ್ ಮಾಡ್ತಾಯಿದ್ದಾರೆ. ಕ್ಯಾರೆಕ್ಟರ್ಗಳೇ ಸರಿ ಇದ್ದಾರೆ. ಓಕೆ ಇಷ್ಟಿದೆ ಸರ್. ಎಲ್ಲ ಎಲಿಮೆಂಟ್ಸು ಇರುತ್ತೆ ಸರ್. ರಾಜಕೀಯದ ಜೊತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಇರುತ್ತೆ. ಲವ್ ಸ್ಟೋರಿ ಇದೆ, ಅದ್ರ ಜೊತೆಗೆ ಯಾವ ರೀತಿ ಕಷ್ಟ ಬೀಳ್ತಾರೆ ಏನು ಅದೆಲ್ಲ ಇದೆ. ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವ ರೀತಿ ಅವರು ಪ್ರಭಾವನ ಬೀರ್ತಾರೆ ಅನ್ನೋದು ಎಲ್ಲ ಇದೆ ಸರ್. ಶೂಟಿಂಗು ಮೈಸೂರು, ಬೆಂಗಳೂರು, ಚನ್ನಪಟ್ಟಣ ಅಂದ್ಕೊಂಡಿದ್ದೀವಿ ಸರ್. ಲಿರಿಕ್ಸ್ 2 ನಾನು ಬರಿತಾ ಇದ್ದೀನಿ. ಅರ್ಜುನ್ ಸ್ವರಾಗ್ ಅವ್ರು 1 ಬರೆದಿದ್ದಾರೆ, ಇನ್ನು 2 ಕೊಡಬೇಕು. ಮೈಸೂರು, ಚನ್ನಪಟ್ಟಣ, ಬೆಂಗಳೂರು. ಹಾಂ ಇಲ್ಲ ಸರ್, ಪೊಲೀಸ್ ಸ್ಟೇಷನ್ ಸ್ಟೋರಿ ಏನು ಕನೆಕ್ಟ್ ಆಗಲ್ಲ. ನೋಡಿದ್ಮೇಲೆ ಅವರೇ ನಾನು ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅಂದ್ಕೋಬೋದು. ಯಾರು ದೃಷ್ಟಿಕೋನ ಇಟ್ಕೊಂಡು ಮಾಡಿಲ್ಲ ಸರ್. ನಾಳೆಯಿಂದನೇ ಸ್ಟಾರ್ಟ್ ಆಗ್ತದೆ ಸರ್. ಚನ್ನಪಟ್ಟಣ, ಬೆಂಗಳೂರು, ಮೈಸೂರು. ಪೊಲಿಟಿಕಲ್ ಸರ್ 80 lakhs ಸರ್. ತಿಪ್ಟೂರು ನಾನು. ತಿಪ್ಟೂರು ಇಲ್ಲ, ಬೆಂಗಳೂರು ಯೂನಿವರ್ಸಿಟಿ MSc ಮಾಡಿದ್ದು. ಇಲ್ಲ ಸರ್, MS ಸೈಕಾಲಜಿ. ಹಾಂ ಸರ್. ರಾಜು, ರಕ್ಷತೆ ರಾಜು ಅವ್ರ ಜೊತೆ ಮಾಡಿದ್ದೀನಿ ಸರ್. ನಮಸ್ಕಾರ. ನಾನು ಚಂದ್ರು ಅಂತ ನನ್ನ ಹೆಸರು. ಫಸ್ಟು ನಾನು ಮೀಡಿಯಾದಲ್ಲಿ ಕೆಲಸ ಮಾಡಿದ್ದೀನಿ ಒಂದು 5-6 ವರ್ಷ.
ಆಮೇಲೆ ಮೀಡಿಯಾದ ನಂತರ ಬಂದಮೇಲೆ ಆಮೇಲೆ ಪ್ರೊಡಕ್ಷನ್ಗೆ ಬಂದ್ಬಿಟ್ಟೆ ಸರ್. ಪ್ರೊಡಕ್ಷನ್ ನೋಡ್ಕೊಂಡಿದ್ದೆ ಕಸ್ತೂರಿಲಿ. ಹಾಂ, ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದೆ ಸರ್. ಅದೇ ಇವರು ನಮ್ಮ ಬಾಲಾಜಿ ಸರ್, ರಾಜೇಶ್ ಅವರೆಲ್ಲ ಇದ್ರಲ್ಲ, ಆ ಟೈಮಲ್ಲಿ ಮಾಡ್ತಾಯಿದ್ದೆ. ಇಲ್ಲ ಕಸ್ತೂರಿಯಲ್ಲಿ ಮಾಡ್ತಾಯಿದ್ದೆ, ಅದ್ರಲ್ಲಿ ಮಾಡ್ತಾಯಿದ್ದೆ. ಆಮೇಲೆ ತಿರುಗಿ ನನ್ನ ಫ್ರೆಂಡ್ ಒಬ್ಬ ಬಂದು ಬಾ ಸಿನಿಮಾ ಮಾಡೋಣ ಅಂತ ಕರ್ಕೊಂಬಂದ. ಆಮೇಲೆ ಒಂದೆರಡು ಸಿನಿಮಾ ಮಾಡಿದೆ, ಅದು ಅರ್ಧದಲ್ಲಿ ನಿಂತಿದೆ. ಆಮೇಲೆ ಸರಿ ದಯಾನಂದ್ ಅವರು ನನಗೆ ಸುಮಾರು 15 ವರ್ಷದಿಂದ ಫ್ರೆಂಡು. ಸೊ ಒಳ್ಳೆ ಕಾನ್ಸೆಪ್ಟ್ ಇತ್ತು ಅವ್ರ ಹತ್ರ, ಒಳ್ಳೆ ಕಾನ್ಸೆಪ್ಟ್ ಇದೆ ಅವ್ರ ಹತ್ರ. ಸರಿ ಈ ಥರ ಇದೆ ಸರ್ ಅಂತ ಒಂದು ಲೈನ್ ಹೇಳಿದ್ರು. ಸರಿ ಸರ್ ಆಯ್ತು ಮಾಡೋಣ ಅಂತೇಳಿ ಈಗ ಒಂದು ಪ್ರೊಡಕ್ಷನ್ ಶುರು ಮಾಡ್ತಾಯಿದ್ದೀವಿ ಸರ್. ತಯಾರಿ ಆಗ್ತೀನಿ ಸರ್, ಮಾಡಿದ್ದೀನಿ, ಆಲ್ರೆಡಿ ಮಾಡಿದ್ದೀನಿ ಸರ್. ಚೆನ್ನೈಗೆ ಹೋಗಿದೆ ಸರ್, ಅಲ್ಲಿ 1 ವರ್ಷ ಇದ್ದೆ ನಾನು. ಹೌದು, ಚೆನ್ನೈಲಿದೆ 1 ವರ್ಷ ಇದ್ದೆ. ಸೊ ನಮ್ಮ ಸಿನಿಮಾ ಇದಕ್ಕೆ ಏನು ಬೇಕೋ ಅದಕ್ಕೆ ತಯಾರಿಯಾಗಿ ಮಾಡ್ತಾಯಿದ್ದೀನಿ ಸರ್. ಹೌದು ಸರ್. ನಾನು ಇಲ್ಲ, ಹೀರೋ ಆಗ್ಬೇಕಂತಲೇ ನನಗೆ ಸಿನಿಮಾ ಮೊದಲಿಂದಾನೇ ಹುಚ್ಚಿದೆ, ಸಿನಿಮಾ ಮಾಡ್ಬೇಕಂತ. ಬಟ್ ಮನೇಲೆಲ್ಲ ಬೈತಾರೆ, ಬೇಡಪ್ಪ ಸಿನಿಮಾ ಯಾಕೆ, ಬೇರೆ ಕೆಲಸ ಏನಾದ್ರು ಮಾಡ್ಕೊಂಡಿರಿ ಅಂತಾರೆ. ಆದರೆ ಸಿನಿಮಾನೇ ಮಾಡಬೇಕು ಸರ್. ಬಿಸ್ನೆಸ್ಸು ಫ್ರೆಂಡ್ ಸರ್ಕಲ್ ಇದ್ದಾರೆ ಸರ್. ನಾನೊಂದು ಸ್ವಲ್ಪ ಹಾಕ್ಕೊಂಡು ಫ್ರೆಂಡ್ ಸರ್ಕಲ್ ಸೇರಿಸ್ಕೊಂಡು ಎಲ್ಲ ಒಂದು ಟೀಮಾಗಿ ಮಾಡ್ತಾಯಿದ್ದೀವಿ ಸರ್. ಗೊತ್ತು ಸರ್. ಸಿನಿಮಾ ಕಂಟೆಂಟ್ ಹೆಂಗೆ ನಡೀತದೆ, ಸಿನಿಮಾದಲ್ಲಿ ಏನಾಗ್ತದೆ ಅಂತ ಎಲ್ಲ ಗೊತ್ತು. ಮಾಡ್ತಾಯಿದ್ದೀವಿ ಸರ್. ಹೌದು ಸರ್, ಎಲ್ಲ ಓಕೆ ಸರ್, ಮಾಡ್ತೀನಿ, ಹ್ಯಾಂಡಲ್ ಮಾಡ್ತೀನಿ ಸರ್. ಸರ್ ನನ್ನ ಪಾತ್ರ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಕೂಲಿ ಮಾಡೋ ವ್ಯಕ್ತಿ. ಸೊ MLA ಆಗ್ತಾನೆ ಏನನ್ನೋದನ್ನು ಕಾನ್ಸೆಪ್ಟ್ ಸರ್. ಆ ಒಂದು ಲೈನ್ ಹೇಳಿದ್ದಾರೆ ಅಷ್ಟೇ ಸಿನಿಮಾದ ನನಗೆ ಡೈರೆಕ್ಟ್ರು. ಸೊ ಅವ್ರ ಬಗ್ಗೆ ಟ್ಯಾಲೆಂಟ್ ನನಗೆ ಚೆನ್ನಾಗಿ ಗೊತ್ತಿದೆ, ಹೆಂಗೆ ಮಾಡ್ತಾರೆ ಏನನ್ನೋದು. ಸರ್ ತಯಾರಿ ಅನ್ನೋದಕ್ಕಿಂತ ಮೇನ್ ಕಾನ್ಸೆಪ್ಟ್ ಮೇನ್ ಅಲ್ವಾ ಸರ್. ಹೀರೋ ಯಾರು ಅನ್ನೋದು ಮುಖ್ಯ ಅಲ್ಲ, ಕಾನ್ಸೆಪ್ಟೇ ಹೀರೋ. ಸೊ ಹಾಗಾಗಿ ಆ ಕಾನ್ಸೆಪ್ಟ್ ಮೇಲೆ ನನ್ನ ನಂಬಿಕೆ ಇದೆ ಸರ್. ಸರ್ ಆಡಿಯನ್ಸ್ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸರ್. ಯಾಕಂದರೆ ಒಂದು ಸಿನಿಮಾ ಪೊಲಿಟಿಕಲ್ ಡ್ರಾಮಾ ಅಂತ ಹೇಳ್ತಾ ಇದ್ವಿ. ಈ ಪೊಲಿಟಿಕಲ್ ಡ್ರಾಮಾ ಮಾಡಬೇಕಾದ್ರೆ ಒಂದಷ್ಟು ಜನ ಇಷ್ಟಪಡಬೇಕು, ಒಂದಷ್ಟು ಏನೋ ವಿಭಿನ್ನವಾಗಿದೆ ಅಂತ ಅಷ್ಟಬೇಕು ಜನಕ್ಕೆ. ಆ ಥರದ ಅಂಶ ಏನಿದೆ ಸರ್? ಆ ಥರ ಅದೇ ಹೇಳಿಲ್ವ ಸರ್. ಒಬ್ಬ ಸಾಮಾನ್ಯ ವ್ಯಕ್ತಿ ಹಳ್ಳಿಲಿ ಕೂಲಿ ಮಾಡೋನು ವ್ಯಕ್ತಿ ಬಂದು MLA ಆಗೋಕ್ಕೆ ಅದು ಏನು ಆಗ್ತಾನೆ ಅನ್ನೋದು ಅದೇ ಕಾನ್ಸೆಪ್ಟ್. ಈ ಥರದ್ದು ಬಂದಿರವೆ ಈ ಥರ ಹೋರಾಟದ ಕಥೆಗಳು ಅಂದರೆ ಇವೆಲ್ಲ MLA ಆಗೋದು, ಮಿನಿಸ್ಟರ್ ಆಗೋದು, ಸಾಮಾನ್ಯ ಮನುಷ್ಯ ಈ ಥರದ್ದು ಆಗೋದು ಸುಮಾರು ಕಥೆಗಳು ಇಲ್ಲ ಬಂದಿದೆ. ಬೇರೆ ಥರದ ಕಂಟೆಂಟ್ ಏನು ನಾವು ಎಕ್ಸ್ಪೆಕ್ಟ್ ಮಾಡೋದು ಅಂತ ಬೇರೆ ಥರ ಕಂಟೆಂಟ್ ಅಂದರೆ ಅದೇ ಸರ್. ಈಗ ಕಂಟೆಂಟ್ ಅಂದರೆ ಇನ್ನೂ ಅವರೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ನನಗೆ ಇನ್ನೂ ಕೆಲವೊಂದೆಲ್ಲ ಇದು ಮಾಡ್ತಾ ಇದ್ದಾರೆ. ನಮಸ್ಕಾರ ಎಲ್ರಿಗೂ. ಸೊ ಇದು ನನ್ನ ಸೆಕೆಂಡ್ನೇ ಮೂವಿ, 2ನೇ ಮೂವಿ ಇದು. ನನ್ನ ಹೆಸರು ರೇಷ್ಮಾ. ಇದು ಸೆಕೆಂಡ್ ಸಿನಿಮಾ. ಇದು ಹವರ್ಡ್ ಮೂವಿದು ಎಡಿಟಿಂಗ್ ನಡೀತಾ ಇದೆ. ಹವರ್ಡ್ ಮೂವಿ ಎಡಿಟಿಂಗ್ ನಡೀತಾ ಇದೆ. ಇನ್ನೂ ಟೈಟಲ್ ಇಟ್ಟಿಲ್ಲ, ಅದು ಎಡಿಟಿಂಗ್ ನಡೀತಾ ಇದೆ ಇನ್ನು. ಸೊ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಬಂತು ನನಗೆ, ಸೊ ಅಕ್ಸೆಪ್ಟ್ ಮಾಡಿಕೊಂಡೆ. ಸ್ಟೋರಿ ಚೆನ್ನಾಗಿದೆ, ಸೊ ನನಗೆ ಸೂಟಬಲ್ ಆಗೋಂಗಿದೆ. ಸೊ ಅದಕ್ಕೆ ನಾನು ಅದರಲ್ಲಿ ಆ್ಯಕ್ಚುಲಿ ನಾನು ಸ್ಟೂಡೆಂಟು. ನಾನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿ ಒಳ್ಳೆತನ ನೋಡಿಬಿಟ್ಟು ನಾನು ಆ್ಯಕ್ಚುಲಿ ಅವ್ರನ್ನ ಲವ್ ಮಾಡೋದು. ಕಾಲೇಜ್ ಸ್ಟೂಡೆಂಟ್.
ಆಡಿಷನ್ಸ್ ಕಾಲ್ ಬಂತು, ಸೊ ಆಡಿಷನ್ ಅಟೆಂಡ್ ಮಾಡಿದೆ, ಸೆಲೆಕ್ಟ್ ಮಾಡಿಕೊಂಡೆ. ನಂದು ನೇಟಿವ್ ಗಂಗಾವತಿ, ಸೊ ನಾವು ಓನ್ ಹೌಸ್ JP ನಗರದಲ್ಲಿ ಇರೋದು. ಸರ್, ನನ್ನ ಹೆಸರು ಬಂದು ಅರ್ಜುನ್ ಸುರಾಗ್ ಅಂತ. ನಮ್ಮದು ಮೂಲತಃ ಬಂದು ಚಾಮರಾಜನಗರ. ನಮ್ಮದು ಅಲ್ಲೇ ನಾನು ಮೂಲತಃ ಜಾನಪದ ಕಲಾವಿದ. ಜೊತೆಗೆ ನನಗೆ ಹಂಸಲೇಖ ಅವರು ನನಗೆ ಮೊದಲ ಗುರುಗಳು. ಅವರ ಹಾಡನ್ನು ಕೇಳೇ ನಾವು ಬೆಳೆದಿದ್ವಿ ಸರ್. ಅರ್ಜುನ್ ಸುರಾಗ್ ಅಂತ ಸರ್, ಸುರಾಗ್. ಎಸ್ ಸರ್. ಹಾಗಾಗಿ ನಮ್ಮ ಹಾಡನ್ನು ಕೇಳೇ ಬೆಳೆದಿದ್ದು ಸರ್. ಮುಖ್ಯವಾಗಿ ಹಂಸಲೇಖ ಸರ್ ಅವ್ರನ್ನ ಅವ್ರ ಪಾದದರ್ಶನ ಮಾಡಿದ್ದೀನಿ. ಬಟ್ ನಾವ್ಯಾರಂದು ಗೊತ್ತಾಗಿಲ್ಲ ಅವರಿಗೆ. ಇದು ಹಲವಾರು ಸಂದರ್ಭಗಳನ್ನು ಅವ್ರು ಮೀಟ್ ಮಾಡಿದ್ದೀವಿ. ಬಟ್ ನಾವು ಅಷ್ಟು ಅವ್ರದ್ದು ನಮ್ಮ ಒಂದು ವಿಚಾರಗಳನ್ನು ಅವ್ರ ಜೊತೆ ಹೇಳ್ಕೊಳಕ್ಕಾಗಿಲ್ಲ. ಹಂಸಲೇಖ ಜೊತೆ. ಹೌದು ಸರ್, ನಮ್ಮ ಮಾನಸ ಗುರುಗಳು ಸರ್, ಮಾನಸ ಗುರುಗಳು. ನಮ್ಮ ಮೂಲತಃ ಜಾನಪದ ಕಲಾವಿದರು ನಾವು ಏನಂತಾರೆ. ಹಾಗಾಗಿ ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ. ಹೌದು ಸರ್, ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀವಿ ಸರ್. 5 ಹಾಡುಗಳಿದೆ. ಒಂದು 2 ರೊಮ್ಯಾಂಟಿಕ್ ಹಾಡಿದೆ, ಒಂದು ಪ್ಯಾದೋ ಹಾಡಿದೆ, ಮತ್ತು ಒಂದು ಟೈಟಲ್ ಹಾಡಿದೆ, ಒಂದು ಥೀಮ್ ಹಾಡಿದೆ. ಸರ್ ಇಲ್ಲ, ಅದು ಒಂದು ಬಿಟ್ಟು ಹೇಳಿದ್ದೀನಿ. ಅದನ್ನು ಸ್ವಲ್ಪ ಆದರೆ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಹೌದು ಸರ್, ಅದು ನಮ್ಮ ಮೂಲತಃ ಜಾನಪದ ಗೀತೆ ಇದು. ಒಂದು ಸ್ವಲ್ಪ ಆಲ್ಟ್ರ್ ಮಾಡಿದ್ವಿ ಸರ್. ಅದು ಮೋಸ್ಟ್ಲಿ ತಾವೆಲ್ಲ ಕೇಳಿರ್ತೀರ. ಅದು ಸಿದ್ದಯ್ಯ ಸ್ವಾಮಿ ಬನ್ನಿ, ಬಂಟೇದ ಲಿಂಗಯ್ಯ ನೀವೇ ಬನ್ನಿ, ಪವಾಡ. ಹೌದು ಸರ್. ಸರ್, ಅದು ಮೂಲ ಜನಪದಗಳು. ಹೌದು ಸರ್. ಅದನ್ನು ಇದೀಗ ಆಲ್ಟ್ರ್ ಮಾಡಿದ್ದೀವಿ ಸರ್. ಹಾಗಾಗಿ ಸರ್, ಹಾಗಾಗಿ ನಮ್ಮ ಇವರು ಭಾಳ ಆತ್ಮೀಯರು ನನಗೆ. ಚಂದ್ರ ಅವರು ಭಾಳ ಸಿನಿಮಾದ್ದು ಭಾಳ ನನಗೆ 15 ವರ್ಷದ ಭಾಳ ನಂಟು. ಒಳ್ಳೆ ಸಿನಿಮಾ ಮಾಡಬೇಕು ಅಂತಕ್ಕಂಥದ್ದು. ನಮ್ಮ ಆತ್ಮೀಯರು ಸರ್ ದಯಾನಂದ್ ಅವರು ಒಳ್ಳೆ ಕತೆ ಇದೆ. ಆ ಕತೆ ತಕ್ಕಂತೆ ನಾವು ಮಾಡ್ತಾಯಿದ್ದೀವಿ. ಹೌದು ಸರ್. ಹೌದು ಮಾಡಿದ್ದೀವಿ ಸರ್, ಒಂದು 5-6 ಮಾಡಿದ್ದೀವಿ ಸರ್. ಹೌದು ಸರ್, ಎಲ್ಲ ಜನಪದ ಗೀತೆಗಳು ಮತ್ತು ಫಿಲ್ಮ್. ಇಲ್ಲ ಸರ್, ಬೇರೆಯವ್ರು ಎಲ್ಲ ಶಾಸ್ತ್ರಿ ಹಾಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರ ಜೊತೆ ಅವ್ರ ಜೊತೆ ಒಂದು ಆಲ್ಬಮ್ ಮಾಡಿದ್ದೀವಿ ಸರ್, ಡಿವೋಷನಲ್. ಹೌದು ಸರ್.